ಸಂಸತ್ತು ಹಣಕಾಸು ಮಸೂದೆ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಉಪಯೋಜನೆ ಮಸೂದೆಯನ್ನು ಉಭಯ ಸದನದಲ್ಲಿ ಅಂಗೀಕರಿಸಲಾಗಿದೆ. ರಾಜ್ಯಸಭೆಯಲ್ಲಿ ಈ ಮಸೂದೆಗಳ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಕೋವಿಡ್ ನಂತರ ಸರ್ಕಾರವು ನಿರಂತರವಾಗಿ ಒತ್ತು ನೀಡುತ್ತಿದೆ ಮತ್ತು ಬಂಡವಾಳ ವೆಚ್ಚದಲ್ಲಿ ಹೆಚ್ಚಿನ ಮೊತ್ತವನ್ನು ಖರ್ಚು ಮಾಡುತ್ತಿದೆ ಎಂದು ಹೇಳಿದರು. ಜಾಗತಿಕ ಸವಾಲುಗಳನ್ನು ಎದುರಿಸುತ್ತಿರುವ ಭಾರತದ ಆರ್ಥಿಕತೆಯು ತನ್ನದೇ ಆದ ಮೇಲೆ ನಿಲ್ಲುವ ಅಗತ್ಯವಿದೆ ಎಂಬುದನ್ನು ಅರಿತುಕೊಂಡು ಸರ್ಕಾರವು ಬಂಡವಾಳ ವೆಚ್ಚದ ಮೇಲೆ ಕೇಂದ್ರೀಕರಿಸಿದೆ ಎಂದು ಅವರು ಹೇಳಿದರು. ಬಂಡವಾಳ ವೆಚ್ಚದ ಗುಣಕ ಪರಿಣಾಮವು ಭಾರತವನ್ನು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯನ್ನಾಗಿ ಉಳಿಸಿಕೊಂಡಿದೆ ಮತ್ತು ಈ ವರ್ಷವೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ಅವರು ಹೇಳಿದರು. 2024-25ರಲ್ಲಿ ರಾಜ್ಯಗಳಿಗೆ ವರ್ಗಾಯಿಸಲು ಪ್ರಸ್ತಾಪಿಸಲಾದ ಒಟ್ಟು ಸಂಪನ್ಮೂಲಗಳು 22.91 ಲಕ್ಷ ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದು 2023-24ಕ್ಕಿಂತ 2.49 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚಳಕ್ಕೆ ಒಳಪಡುತ್ತದೆ. ಅದೇ ರೀತಿ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಳೆದ ವರ್ಷ 61,118 ಕೋಟಿ ರೂಪಾಯಿಗಳಿಂದ ಈ ವರ್ಷ 68,660 ಕೋಟಿ ರೂಪಾಯಿಗಳಿಗೆ ವೆಚ್ಚವಾಗಿದೆ ಎಂದು ತಿಳಿಸಿದರು. COVID affected, and that in an economy which requires to stand on its own considering the global challenges which are mounting each year. Since after COVID, you had one war, then a second war, and both the wars have not abated. Then you have a problem in the Red Sea. Then you also have a problem of the global currency markets, and also the Japanese carry trade business, which has affected the trust in the global markets and so on. All of this are growing in the number of challenges that India has to face.